ಬಾವ ಕದ್ದು ಮುಚ್ಚಿ ಕೈಯಲ್ಲಿ ಏನೋ ಬಚ್ಚಿಟ್ಕೊಂಡು ಮನೆಯಿಂದ ಹೊರಗಡೆ ಹೋದ್ರು. ಇದೇನಿದು ಅರ್ಜುನ್ ಅವರ ಕುತ್ತಿಗೆಯಲ್ಲಿ ಯಾವುದೋ ಹೊಸದಾಗಿ ಸರ ಇರೋ ಹಾಗಿದೆಯಲ್ಲ. ಮನೆಯಿಂದ ಹೊರಟಾಗ ಕುತ್ತಿಗೆಯಲ್ಲಿ ಸರ ಇರ್ಲಿಲ್ಲ ಅಲ್ವಾ? ನನ್ನ ಗುರಿ ದಿಟ್ಟವಾಗಿರೋ ತನಕ ವಿಶೇಷನ ಏನದು ನೀನೇ ಹೇಳು. ಏನಂದ್ರಿ? ಏನು? ನೀವು ನನ್ನನ್ನ ಏಕವಚನದಲ್ಲಿ ಯಾಕೆ ಮಾತಾಡಿಸ್ಬಾರ್ದಾ? ಇದೇನಿದು ಬಾಲ ತೆಗ್ದಿದೆಯಲ್ಲ? ಇಲ್ಲ, ನಮಗೆ ಸುಳಿವು ಸಿಗದಿರೋ ಹಾಗೆ ಈ ಕೋಣೆಗಳಿಗೆ ಯಾರಾದರೂ ಬಂದು ನಾಗಮಣಿಯನ್ನು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಾಬಾ ಹಾಕಿರೋ ಅಷ್ಟ ದಿಗ್ಬಂಧನ ದಾಟಿ ಬರೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಾಬಾ, ಯಾಕೆ ವಿಷ್ಣು, ಯಾಕಿಷ್ಟು ಉದ್ವೇಗದಲ್ಲಿದ್ಯಾ? ಬಾಬಾ, ನಾಗಮಣಿ ಕಾಣಿಸ್ತಾ ಇಲ್ಲ. ಹೇ, ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ನಾಗಮಣಿ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಹೇಳು? ಇಷ್ಟು ಬೇಜವಾಬ್ದಾರಿಯನ್ನ ನಿನ್ನಿಂದ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ. ಬಾಬಾ, ಅದನ್ನೆಲ್ಲ ಮಾತಾಡೋಕೆ ಸಮಯ ಅಲ್ಲ ಇದು. ನಾಗಮಣಿಯನ್ನ ಕರ್ಣ ತಗೊಂಡು ಹೋಗಿದ್ದಾನೆ. ಏನು? ಕರ್ಣನ? ಅವನ್ ತಗೊಂಡು ಹೋಗೋರ್ಗು ನೀನೇನ್ ಮಾಡ್ತಿದ್ದೆ? ಬಾಬಾ, ಅದು ಹಾಗಲ್ಲ ಬಾಬಾ. ಕರ್ಣ ನಾಗಮಣಿಯನ್ನ ಯಾರು ಕಾಣದಿರೋ ಹಾಗೆ ಕೈಯಲ್ಲಿ ಮುಚ್ಕೊಂಡು ಹೋಗುವಾಗ ಅಮೃತನ ಕಣ್ಣಿಗೆ ಬಿದ್ದಿದ್ದಾನೆ. ಅಮೃತ ಬಂದು ಹೀಗೆ ಅಂತ ವಿಚಾರ ತಿಳಿಸಿದಾಗ ನನಗೆ ಅನುಮಾನ ಬಂದು ಇಲ್ಲಿ ಬಂದು ನೋಡಿದ್ರೆ ನಾಗಮಣಿ ಇಲ್ಲ. ಬಾಬಾ, ಕರ್ಣನೇ ಆ ನಾಗಮಣಿನ ತಗೊಂಡು ಹೋಗಿರೋದು. ಬೇರೆ ಯಾರಿಂದ ಈ ಕೆಲಸ ಸಾಧ್ಯ ಇಲ್ಲ. ಅಲ್ಲ ಬಾಬಾ, ನೀವು ಅಷ್ಟ ದಿಗ್ಬಂಧನ ಹಾಕಿದ ಮೇಲೂ ನಮಗೆ ಗೊತ್ತಾಗ್ದಿರೋ ಹಾಗೆ ಈ ಕೋಣೆ ಒಳಗೆ ಬರೋದಕ್ಕೆ ಯಾರಿಗಾದ್ರೂ ಹೇಗ್ ಸಾಧ್ಯ ಆಗುತ್ತೆ? ಕರ್ಣ ಹೇಗ್ ಬಂದ? ನಾಗಮಣಿಯನ್ನ ಹೇಗ್ ತಗೊಂಡು ಹೋದ? ನನಗೊಂದು ಅರ್ಥ ಆಗ್ತಾ ಇಲ್ಲ. ವಿಷ್ಣು, ಹೆಚ್ಚು ಸಮಯ ಇಲ್ಲ. ಅಚಾತುರ್ಯ ಆಗೋ ಮೊದಲೇ ಕೂಡ್ಲೇ ನೀನು ನಾನಿರೋ ಸ್ಥಳಕ್ಕೆ ಬಾ ಬೇಗ. ಸರಿ ಬಾಬಾ, ಸರಿ. ಹೇಗಾದ್ರೂ ಮಾಡಿ ಈ ಸರದ್ ವಿಚಾರನ ಬಾಯ್ ಬಿಡಿಸ್ಲೇಬೇಕು. ಏನ್ ನೋಡ್ತಾ ಇದ್ದೀರಾ ಅಮೃತ ಅವ್ರೆ? ಏನಿಲ್ಲ, ಈ ಸರ ಯಾವುದು? ತುಂಬಾ ಚೆನ್ನಾಗಿದೆ. ನಾನ್ ಮನೆಯಿಂದ ಹೊರಡಬೇಕಾದ್ರೆ ಈ ಸರ ನೋಡ್ಲೇ ಇಲ್ವಲ್ಲ? ಅದು ಈ ಹಾರದ ಬಗ್ಗೆ ನಿನ್ನಲ್ಲಿ ಯಾವ ಪ್ರಶ್ನೆಗಳು ಹುಟ್ಟಬಾರದು. ಈ ಹಾರದ ಬಗ್ಗೆ ನೀನು ಯಾರೊಡನೆಯೂ ಮಾತನಾಡಬಾರದು. ಈ ಹಾರದ ಬಗ್ಗೆ ಅಮೃತಳಿಗೂ ಕೂಡ ಯಾವ ಸುಳಿವನ್ನು ನೀಡಬಾರದು. ಇಲ್ಲ, ಹಾಕೊಂಡಿದ್ದೆ. ಮೋಸ್ಟ್ಲಿ ನೀವ್ ಗಮನಿಸಿಲ್ಲ ಅನ್ಸುತ್ತೆ. ಹೌದಾ? ಅದೇ ಹೇಗೆ ಇಷ್ಟು ದಿನದಿಂದ ನನ್ನ ಗಮನಕ್ಕಿದ್ ಬರಲೇ ಇಲ್ಲ? ಅದು ನಾಳೆ ನಮ್ಮ ಪ್ರಸ್ತಾವ ಅಲ್ವಾ, ಸೊ ಹೊರಡ್ಬೇಕಾದ್ರೆ ಅಮ್ಮ ಮತ್ತೆ ಅಜ್ಜಿ ದುಡ್ಡು ಕೊಟ್ಟಿದ್ರು ಏನಾದ್ರು ತಗೋ ಅಂತ. ನನಗೆ ಸರ ನೋಡಿ ತುಂಬಾ ಇಷ್ಟ ಆಯ್ತು, ಸೊ ಹಾಗೆ ತಗೊಂಡೆ. ಅದು ಮೋಸ್ಟ್ಲಿ ಶರ್ಟ್ ಒಳಗಿತ್ತಲ್ಲ, ನೀವು ನೋಡ್ಲಿಲ್ಲ ಅನ್ಸುತ್ತೆ. ಇಲ್ಲ, ಇವರು ಖಂಡಿತ ಸುಳ್ಳು ಹೇಳ್ತಾ ಇದ್ದಾರೆ. ಮನೆಯಿಂದ ಹೊರಡುವಾಗ ಈ ಸರ ಇವ್ರ ಕುತ್ತಿಗೆಯಲ್ಲಿ ಇರ್ಲಿಲ್ಲ. ಯಾಕ್ರಿ ಸುಮ್ಮನೆ ಕೂತ್ಬಿಟ್ರಿ? ನಿಮ್ಗೂ ಈ ತರದ್ ಬೇಕಾ? ವಾಪಸ್ ಹೋದ ತಕ್ಷಣ ನಿಮ್ಗೂ ಒಂದು ಕೊಡಿಸ್ತೀನಿ. ಎಲ್ಲಿ ನೋಡೋಣ, ಕೊಡಿ ಹೇಗಿದೆ ಅಂತ. ಅದು ಹಾಗೆಲ್ಲ ತೆಗಿಯೋ ಹಾಗಿಲ್ಲ. ಆಕ್ಚುಲಿ ಪೂಜೆ ಮಾಡಿ ಸಾಕೊಂಡಿರೋದು. ಅರ್ಚಕ್ ಹೇಳಿದ್ದಾರೆ ಒಂದಿಷ್ಟು ಟೈಮ್ ತೆಗಿಯೋ ಹಾಗಿಲ್ಲ ಅಂತ. ಆ ಟೈಮ್ ಮುಗಿದ್ಮೇಲೆ ನಾನು ನಿಮ್ಗೆ ಕೊಡ್ತೀನಿ. ಸರಿನಾ? ಪೂಜೆ ಅಂತೆ ಪೂಜೆ, ಇದೆಲ್ಲ ಆ ಹಾಳು ಸನ್ಯಾಸಿದೆ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ಸಾಮಾನ್ಯವಾದದ್ದಲ್ಲ. ನಮಗೆ ನಮಗೆ ಸುಳಿವು ಸಿಗ್ದಿರೋ ಹಾಗೆ ನಾಗಮಣಿಯನ್ನು ಹೊತ್ಕೊಂಡು ಹೋಗೋದಕ್ಕೆ ಅಸಾಧ್ಯವಾದ ಮಾತು. ಛೇ, ಹೀಗಾಗೋದು ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ನಾವು ಹೇಗ್ ಮೋಸ ಹೋದ್ವಿ ಅನ್ನೋದು ನನಗೆ ಗೊತ್ತೇ ಆಗ್ತಾ ಇಲ್ಲ ವಿಷ್ಣು. ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಬಾಬಾ, ಅದೇ ಗೊತ್ತಾಗ್ತಾ ಇಲ್ಲ. ಈ ಕರ್ಣ ನಾವಂದ್ಕೊಂಡಷ್ಟು ಅಮಾಯಕ ಅಲ್ಲ. ಅವನು ಮೊದಲಿಂದಲೂ ನಾಗಮಣಿ ಮೇಲೆ ಕಣ್ಣಿಟ್ಟಿದ್ದ ಅನ್ಸುತ್ತೆ. ಆ ನಾಗಮಣಿಯನ್ನು ಹೇಗಾದ್ರೂ ಮಾಡಿ ಪಡಿಲೇಬೇಕು ಅಂತೇಳಿ ತಂತ್ರ ರೂಪಿಸ್ತಿದ್ದ ಅಂತ ಅನಿಸ್ತಾ ಇದೆ. ಈ ಹಿಂದೆ ನನ್ನ ಕೈಗೆ 2-3 ಸಲ ಸಿಕ್ಬಿದ್ದಿದ್ದ. ನಾನಾಗ ಅವನಿಗೆ ಗದರಿಸಿದ್ದೆ, ಎಚ್ಚರಿಸಿದ್ದೆ ಕೂಡ. ಆದರೆ ಈ ಸಲ ಯಾವುದೋ ಬಲವಾದ ಸಂಚಲನೆ ಮಾಡಿದಾನೆ ಅಂತ ಅನ್ಸುತ್ತೆ. ಯಾವ ಸಂಚು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ಅವನ ಸಹಾಯಕ್ಕೆ ಅದ್ಯಾವ ಶಕ್ತಿ ಸಹಾಯ ಮಾಡ್ತಿದೆ ಅನ್ನೋದು ಮತ್ತೆ ಹಚ್ಚಲೇಬೇಕು. ಜೈ ಮಹಾಕಾಲ. ಕಾಲರುದ್ರ ಸಿದ್ದೇಶ್ವರ ಕಡಕೆ ತಪ್ಪಾಡ್ಬಿಟ್ಟೆ, ತುಂಬಾ ದೊಡ್ಡ ತಪ್ಪಾಡ್ಬಿಟ್ಟೆ. ಇಂದಿನ ಶಕ್ತಿ ಇದು ನನಗೆ ಸಂಬಂಧಪಟ್ಟ ವಿಚಾರ ಅಂತ ಗೊತ್ತಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ನೀ ಕೈ ಹಾಕೋ ಧೈರ್ಯ ಮಾಡ್ತಿರ್ಲಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬಾಬಾ, ಏನ್ ಹೇಳ್ತಿದ್ದೀರಾ ನೀವು? ಹೆಚ್ಚು ಸಮಯ ಇಲ್ಲ ವಿಷ್ಣು. ನಾವು ಶೀಘ್ರವಾಗಿ ತಕ್ಷಕ ವನದ ಕಡೆ ಹೆಜ್ಜೆ ಹಾಕ್ಬೇಕು. ಏನು ತಕ್ಷಕವನ? ನಿನ್ನ ಮಗ ಕರ್ಣ ನಾಗಮಣಿಯ ಜೊತೆಗೆ ಅಲ್ಲಿಗೆ ಹೋಗ್ದಲ್ಲಿ ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ವಿಷ್ಣು. ಬಾ ನನ್ ಜೊತೆ. ಅನಾಹುತ ಆಗೋ ಮುಂಚೆ ನಾವು ಅಲ್ಲಿ ಹೋಗಿ ತಲುಪಬೇಕು. ಎಷ್ಟು ದಿನ ಹೇಗೆ ಬೇಕಾದ್ರೂ ನಡೀಲಿ, ಇನ್ನು ಮುಂದೆ ಹೀಗೆ ಇರ್ಬೇಕು. ನೀನು ಬೇಕಾದ್ರೆ ಕೆಳಗ್ ಮಲ್ಕೋ, ನಾನು ಮೇಲೆ ಮಲ್ಕೋದು. ಏನ್ ನಡೀತಾ ಇದೆ? ನಾನು ಏನ್ ಮಾಡೋದಕ್ಕೆ ಈ ಭೂಮಿಗೆ ಬಂದೆ? ಈಗೇನ್ ಮಾಡ್ತಾ ಇದ್ದೀನಿ? ಎಷ್ಟೆಲ್ಲ ತಿರುವುಗಳನ್ನ ದಾಟ್ಕೊಂಡು ಈಗ ಈ ಹಂತಕ್ಕೆ ಬಂದು ನಿಂತಿದೆ ನನ್ನ ಜೀವನ. ಈ ಹಂತದಲ್ಲಿ ನಾಗಲೋಕದ ಯುವರಾಣಿಯಾದ ನಾನು ನನ್ನ ಎಲ್ಲಾ ಶಕ್ತಿಗಳನ್ನು ಕಳ್ಕೊಂಡು ನಿಂತಿದ್ದೀನಿ ಅಂದ್ರೆ ಯಾರಿಗೋಸ್ಕರ? ನನ್ನ ಅರ್ಜುನ್ ಅವ್ರಿಗೋಸ್ಕರ ತಾನೆ. ಆದ್ರೆ ನನ್ನ ಅರ್ಜುನ್ ನನ್ನ ಹತ್ರನೇ ಇಷ್ಟು ಹೊರಟಾಗಿ ನಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಎಲ್ಲಿ ಒಂದು ಮಾತು ಹೆಚ್ಚಾದ್ರೆ ನನಗೆ ನೋವಾಗುತ್ತೋ ಅಂತ ಕಾಳಜಿ ಮಾಡ್ತಾ ಇದ್ದ ನನ್ನ ಅರ್ಜುನ್ ಎಲ್ಲಿ ಕಳೆದು ಹೋದ್ರು? ಅಷ್ಟು ನಿರ್ದಾಕ್ಷಿಣ್ಯವಾಗಿ ನೀನ್ ಅಲ್ಲೇ ಮಲ್ಕೋ ಅಂತ ಹೇಳೋದಿಕ್ಕೆ ಹೇಗ್ ಸಾಧ್ಯ? ಹೀಗೆ ಅವ್ರ ಪಾಡಿಗೆ ಅವರು ಇರೋದಕ್ಕೆ ಹೇಗ್ ತಾನೇ ಸಾಧ್ಯ? ಅರ್ಜುನ್ ಅವ್ರೆ, ಯಾಕೆ ನಿಮ್ಮ ಅಮೃತನ್ ಮನ್ಸನ್ನ ಇಷ್ಟು ನೋವಿಸ್ತಾ ಇದ್ದೀರಾ? ಈ ತರದ ಪರೀಕ್ಷೆಗಳು ಸಾಕು ಅರ್ಜುನ್ ಅವ್ರೆ, ಸಾಕು.
ಓ ನಾಗಮಣಿಯೇ, ಇಡೀ ಜೀವ ಸಂಕುಲವೇ ನಿನ್ನ ಆಗಾಧ ಶಕ್ತಿಗೆ ವಿಸ್ಮಯಗೊಂಡಿರುವುದು ನಿಜವೇ ಆಗಿದ್ದಲ್ಲಿ ಮಹಾನ್ ಸಾಧಕರು, ದೇವತೆಗಳು, ರಾಕ್ಷಸರಾದಿಯಾಗಿ ನಿನ್ನನ್ನು ಪಡೆಯುವತ್ತ ಧ್ಯಾನಿಸುವುದೇ ನಿಜವಾಗಿದ್ದರೆ ಇಡೀ ಜೀವ ಜಗತ್ತು ನಿನ್ನನ್ನು ನಂಬಿರುವುದು ನಿಜವೇ ಆಗಿದ್ದರೆ ನಾನು ನಾಗಲೋಕಕ್ಕೆ ಹೋಗುವ ದಾರಿಯನ್ನು ತೋರಿಸು ನಾಗಮಣಿಗೆ, ತೋರಿಸು. ನಾಗಲೋಕಕ್ಕೆ ನನ್ನ ಪ್ರವೇಶಕ್ಕಾಗಿ ಇಲ್ಲಿಯೇ ಅಣಿವು ಮಾಡಿಕೊಡು, ಇಲ್ಲಿಯೇ ಅಣಿವು ಮಾಡಿಕೊಡು ನಾಗಮಣಿ. ಅರ್ಜುನ್ ಅವರೇ, ನನಗೆ ತುಂಬಾ ಚಳಿ ಆಗ್ತಿದೆ. ಅಲ್ಲೇ ಬಂದು ಮಲ್ಕೊಳ್ಳ, ತುಂಬಾ ಕಷ್ಟ ಆಗ್ತಿದೆ. ಏನು ಬೇಕಾಗಿಲ್ಲ, ನೀವಲ್ಲೇ ಮಲ್ಕೊಳ್ಳಿ. ಅರ್ಜುನ್ ಅವರೇ, ಸುಮ್ಮನೆ ಮಲ್ಗೋ ಹಾಗಿದ್ರೆ ಅಲ್ಲಿ ಮಲ್ಕೊಳ್ಳಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ. ತುಂಬಾ ನಿದ್ದೆ ಬರ್ತಾ ಇದೆ. ನಾನು ಯಾಕೆ ಹೀಗೆ ದುಡುಕ್ತಾ ಇದ್ದೀನಿ? ಶೇಷ ಎಚ್ಚರಿಕೆ ಕೊಟ್ಟಿದ್ದಾಳಲ್ವಾ, ದುಡುಕಿದ್ರೆ ನನ್ನ ಮೇಲೆ ಅನುಮಾನಗಳು ಬಂದರೂ ಬರಬಹುದು, ಆಮೇಲೆ ಕೆಲಸ ಕೆಡತ್ತೆ. ಛೇ, ಅದಕ್ಕಾದ್ರೂ ನಾಟಕ ಮಾಡಿ ಸಮಾಧಾನವಾಗಿರೋ ಹಾಗೆ ತಡ್ಕೋಬೇಕು. ಈ ಹಂತದಲ್ಲಿ ಎಡವಬಾರ್ದು. ಅರ್ಜುನ್ ಅವರೇ, ಅಮೃತ ಅವರೇ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಹತ್ರ ತುಂಬಾ ಒರಟಾಗಿ ನಡ್ಕೊಂಡ್ಬಿಟ್ಟೆ. ನಾನು ಏನ್ ಮಾತಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಒತ್ತಡದ ಮನಸ್ಥಿತಿಯಲ್ಲಿದ್ದೀನಿ ನಾನು. ನಿಮಗೆ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ.
ಇಷ್ಟು ದಿನ ಕಂಡ ಕನಸು ನನಸಾಗೋ ಆ ಅಪೂರ್ವ ಸ್ಥಳಕ್ಕೆ ಹೋಗುವಂತ ಅವಕಾಶ. ನಾಗಲೋಕ. ನಾಗಮಣಿ ನಾಗಲೋಕಕ್ಕೆ ಬಂದು ದೈವ ಕಣನ ತುಂಬಿಸೋ ಕೆಲಸ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಈಗ ನನ್ನ ಮೊದಲನೇ ಹೆಜ್ಜೆ. ನನ್ನನ್ನು ನಿನ್ನ ಲೋಕಕ್ಕೆ ಕರೆದು ಎಲ್ಲೋ ದ್ರೋಹಿ, ನಮಗೆ ಗೊತ್ತಾಗ್ತಿರೋ ಹಾಗೆ ನಾಗಮಣಿನ ನಮ್ಮಿಂದ ದೋಚಬಹುದು ಅಂತ ಸುಲಭವಾಗಿ ಎಣಿಸಿಬಿಟ್ಟೆ ಅಲ್ವಾ? ಏ ಕರ್ಣ, ನೀನು ಇಂಥ ವಿಶ್ವಾಸಘಾತಕ ಅಂತ ಅಂದ್ಕೊಂಡಿರ್ಲಿಲ್ಲ. ಮಗ ಅಂತ ವಿಶ್ವಾಸ ಇಟ್ಟಿದ್ಕೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಿಯಲ್ಲೋ. ಯಾಕೋ ಹೀಗ್ ಮಾಡ್ದೆ? ಹೇಳೋ. ದ್ರೋಹಿಯಿಂದ ಉತ್ತರ ಬೇರೆ ನಿರೀಕ್ಷೆ ಮಾಡ್ಬೇಕಾ? ಥು! ಹೀಗೆಲ್ಲ ಚಿಕ್ಕೋನಲ್ಲ. ಇವ್ರಿಗೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಮುಂದೆ ಬರಬೇಡಿ, ಯಾರು ಮುಂದೆ ಬರಬೇಡಿ. ನಾಗಮಣಿ ನನ್ನ ವಶದಲ್ಲಿದೆ, ಅದು ನೆನಪಲ್ಲಿರ್ಲಿ. ಒಂದೇ ಹೆಜ್ಜೆ ಮುಂದಿಟ್ರು ನಾಗಮಣಿ ಸಹಾಯದಿಂದ ನಿಮ್ಮನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಎಲ್ಲವೋ ಮೂರ್ಖ, ನಮ್ಮನ್ನೇ ಸುಟ್ಟು ಭಸ್ಮ ಮಾಡ್ತೀಯ. ನಿನ್ನ ಬಳಿ ಇರೋ ನಾಗಮಣಿಗೆ ದೈವ ಕಣ ಪ್ರತಿಷ್ಠಾಪನೆ ಆಗಿಲ್ಲ ಅನ್ನೋದು ನೆನ್ಪಿರ್ಲಿ. ಅದಕ್ಕೆ ಯಾವ ಶಕ್ತಿಯೂ ಕೂಡ ಪ್ರಾಪ್ತಿ ಆಗಿಲ್ಲ ಅನ್ನೋದು ಕೂಡ ನೆನ್ಪಿರ್ಲಿ. ಹೇ ಮೂರ್ಖ, ಅದು ನಿನ್ನ ಬಳಿ ಇದ್ದು ಕೂಡ ವ್ಯರ್ಥ. ಇದು ಕೂಡ ನಿನಗೆ ನೆನ್ಪಿರ್ಲಿ. ಆ ನಾಗಮಣಿ ನಿನ್ನ ಬಳಿ ಇದೆ ಅನ್ನೋದಕ್ಕೆ ನಿನಗೆ ಇಷ್ಟು ದುರಂಕಾರ. ಸುಮ್ನೆ ನಾಗಮಣಿನ ನನ್ನ ಕೈವಶಕ್ಕೆ ಕೊಟ್ಬಿಡು. ಅಂದ್ರೆ ಅದು ಮಾತ್ರ ಸಾಧ್ಯ ಇಲ್ಲ. ನಾಗಮಣಿನ ಯಾವುದೇ ಕಾರಣಕ್ಕೂ ಯಾರ ಕೈಗೂ ಕೊಡಲ್ಲ. ಅದು ಹೇಗ್ ನನ್ನ ಕೈಯಿಂದ ನಾಗಮಣಿನ ತಗೋತಿರೋ ನೋಡೇ ಬಿಡ್ತೀನಿ ಬಾಬಾ. ನನಗೆ ಸವಾಲ. ನೋಡ್ತಾ ಹೋಗ, ನಾಗಮಣಿನ ನಮ್ ಕೈವಶಕ್ಕೆ ತಂದು ಕೊಟ್ಟವ್ರೆ, ನಿನ್ನಿಂದ ಮತ್ತೆ ನನ್ನ ಕೈ ತಂದು ಕೊಡ್ತಾರೆ. ಆದಿಶೇಷ ಆದಿಶೇಷ